ವರ್ಷ ಆಗ್ತಿಲ್ಲ ಹೌದಾ ಚೆನ್ನಾಗೈತೆ ರೋಡ್ ಮಾಡ್ಸಕ್ಕೆ ಹೇಳಿದ್ದೀನಿ ಮಾಡಿಸ್ತೀನಿ ಚೆನ್ನಾಗಿ ಬಿಟ್ಟಿದ್ದೀರಾ ಮೇಡಮ್ಮ ಎಲ್ಲರೂ ಒಂದ್ ಕಡೆ ಕಲ್ಬಿಡು ಅದನ್ನ ತಿಳ್ಕೊಳ್ಳಕ್ಕೆ ಏನೇನಾಗಬೇಕು ಅಂತ ತಿಳ್ಕೊಳ್ಳಕ್ಕೆ ಮಾಡ್ತಾ ಇರೋದು ಮನೆ ಹತ್ರ ಜಾಸ್ತಿ ಜನ ಇದ್ರು ಲೇಟ್ ಆಗ್ತದೆ ತಗಸ್ಬಿಡ್ರಿ ಈ ಕಡೆ ನೋಡ್ರಿ ಈ ಕಡೆ ನೋಡ್ರಿ ಅಲ್ಲ ಬೆಳಗಿನ ನಮ್ಮ ಲೋಹಿತ್ನಗರ ಗ್ರಾಮದಲ್ಲಿ ನಮ್ಮ ಜನಪ್ರಿಯ ಶಾಸಕರು ಆಮೇಲೆ ಹೆಣ್ಮಕ್ಳಿಗೆ ಒಂದು ಬಾಗಿನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ಗ್ರಾಮದಲ್ಲಿ 151 152 ಬೂತಲ್ಲಿ ನನಗೆ ಕಾರ್ಯಕ್ರಮ ಮಾಡಬೇಕು ಅಂತ ತುರ್ತಾಗಿ, ಯಾಕಂದರೆ ನಾಳೆ ನಾಡ್ದು ಮಳೆ ಅಭಾವ ಇರೋದ್ರಿಂದ ಯಾರಿಗೂ ತೊಂದರೆ ಆಗಬಾರ್ದು, ಜನಗಳು ಕಾಯಿಸ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಶಾಸಕರು ನಮಗೆ ಒಂದು ಡೈರೆಕ್ಷನ್ ಕೊಟ್ಟರು ನೆನ್ನೆ ತಾನೆ. ನೋಡಪ್ಪ, ನಿಮ್ಮ ಗ್ರಾಮಕ್ಕೆ ಬಸವನಹಳ್ಳಿ ಮತ್ತು ಲೋಹಿತ್ನಗರ ಆದಷ್ಟು ಬೇಗ ಇದು ಮುಗಿಸ್ಕೊಡ್ಬೇಕು ಅಂತ ಕೇಳಿದ್ರು. ನಾನು ನನ್ನ ವಾರ್ಡಿನ ನನ್ನ ಪ್ರೀತಿ ಅಕ್ಕ ತಂಗಿಯರ ಜೊತೆ ಸೇರಿ ಚರ್ಚೆ ಮಾಡಿ ಆದಷ್ಟು ಹಿಂಗೆ ಸಾಹೇಬರು ಡೇಟ್ ಕೊಟ್ಟಿದ್ರೆ ಮಳೆಗಾಲ ಜಾಸ್ತಿ ಪ್ರಾರಂಭ ಆಗ್ತಾಯಿದೆ, ಆದ ಕಾರಣದಿಂದ ಬೇಗ ಆದಷ್ಟು ಮುಗಿಸ್ಕೊಡಿ ಅಂತ ಅಂದಾಗ ಸುಮಾರು ಒಂದು 250 ರಂಗೋಲಿ ಬಿಡಿಸಿ ಗ್ರಾಮದಲ್ಲಿ ಮತ್ತು 250 ಇಂದ 300 ಜನ ಮಹಿಳೆಯರು ಸೇರಿ ಶಾಸಕರಿಗೆ, ಜನಪ್ರಿಯ ಶಾಸಕರಿಗೆ ಸ್ವಾಗತ ಬಯಸಿ ಮತ್ತು ನಾವು ಮಾಡ್ತಿರೋಂಥ ಕಾರ್ಯಕ್ರಮಗಳಿಗೆ ಹೆಜ್ಜೆ ಹಾಕ್ತಾ ಮತ್ತು ಶಾಸಕರ ಏನು ಅಭಿವೃದ್ಧಿ ಕಡೆ ಗಮನ ಹರಿಸ್ತಾ ಇದ್ದಾರೆ, ಶಾಸಕರಿಗೆ ಎಲ್ಲರೂ ಆಶೀರ್ವಾದ ಮಾಡಿ ಅವರಿಗೆ ಏನು ಒಂದು ಆರತಿಯನ್ನು ಎತ್ತಿ ನಮ್ಮ ಗ್ರಾಮಕ್ಕೆ ಸ್ವಾಗತ ಬಯಸಿದ್ದೀವಿ. ಮತ್ತು ಈಗ ಆಲ್ರೆಡಿ ಗ್ರಾಮಕ್ಕೆ ಏನೇನು ಸೌಲಭ್ಯ ಬೇಕು, ರಸ್ತೆ ವಿಚಾರ ಆಗ್ಬೋದು, ಮೋರಿ ವಿಚಾರ ಆಗ್ಬೋದು, ಈಗ ಆಲ್ರೆಡಿ ಶಾಸಕರು ಅದನ್ನು ಆಲ್ರೆಡಿ ಹಾಕ್ಸ್ಕೊಟ್ಟಿದ್ದಾರೆ. ಸುಮಾರು ಮುಂದಿನ ದಿನಗಳಲ್ಲಿ ನಿಮ್ಮ ಮಾಧ್ಯಮ ಮುಖಾಂತರನೇ ಶಾಸಕರು ಗ್ರಾಮಕ್ಕೆ ಏನು ಕೆಲಸ ಮಾಡ್ತಾಯಿದ್ದಾರೆ, ಏನು ಮಾಡಿದ್ದಾರೆ, ಮತ್ತು ಇಲ್ಲಿ ಸ್ಥಳೀಯ ಕಾಂಗ್ರೆಸ್ ನಾವು ಏನು ಬೂತಲ್ಲಿ ಇದ್ದೀವಿ, ಲೀಡ್ರುಗಳು ಏನಿದ್ದೀವಿ, ಇಲ್ಲಿ ಏನು ಶಾಸಕರಿಗೆ ಗೌರವ ಸಿಗುವಂಥ ಕೆಲಸ, ಮತ್ತು ನಾವೇನು ಇವತ್ತು ರೋಡ್ ಇಲ್ಲ, ರಸ್ತೆ ಇಲ್ಲ ಅಂದರೆ ನಿಂತಲ್ಲೇ
ಇದು SC/STಗೆ ಎಷ್ಟು ಜನಕ್ಕೆ ಬರುತ್ತೆ, ಕಾಲೋನಿಗೆ ಎಷ್ಟು ಜನ ಇದ್ದಾರೆ, ಜನರಲ್ ಎಷ್ಟಿದೆ, ಮುಸ್ಲಿಮ್ಸ್ ಅಲ್ಪಸಂಖ್ಯಾತರು ಎಷ್ಟಿದೆ ಅಂತ ಎಲ್ಲ ಕೇಳಿ ಖುದ್ದಾಗಿ ಆಲ್ರೆಡಿ ಒಂದಷ್ಟು ಮೋರಿಗಳನ್ನ ಸ್ಯಾಂಕ್ಷನ್ ಮಾಡಿದ್ರು. ರಸ್ತೆ ಏನು ಹಿಂಗಿದೆಯಪ್ಪ ಏನಪ್ಪ ನಿಮ್ಮ ಗ್ರಾಮದಲ್ಲಿ ಅಂತ ಕೇಳಿದ್ರು. ನಾನು ಹೇಳೋದಿಷ್ಟೇ, ಅಭಿವೃದ್ಧಿ ಕಡೆ ಕೈ ಜೋಡಿಸೋಣ, ಊರ ಅಭಿವೃದ್ಧಿ ಕಡೆ ಕೈ ಜೋಡಿಸೋಣ, ಊರಿನ ಒಳ್ಳೆ ಕೆಲಸಕ್ಕೆ ಕೈ ಜೋಡಿಸೋಣ. ಅದಕ್ಕೆ ನಾವು ಯಾವತ್ತೂ ನಮ್ಮ ಶಾಸಕರಿಂದ ನಾವು ಇರ್ತೀವಿ. ಜನಗಳು ಏನು ಹೇಳ್ತಾವ್ರೆ ಅಂದರೆ, ಶಾಸಕರು ಕೆಲವು ಏನೋ ವಿರೋಧವರು ಮಾತಾಡ್ತಾರಲ್ಲ, ಅದು ಅವ್ರನ್ನ ನಾವು ಕಿವಿ ಕಣಕ್ಕೆ ಹೋಗಲ್ಲ. ಅಟ್ಲೀಸ್ಟ್ ಮನೆಗೆ ಹೋಗಿ ಹೆಣ್ಮಕ್ಳನ್ನ ಮಾತಾಡ್ಸೋಂಥ ಒಬ್ಬ ಶಾಸಕರು, ನಾವು ಲೀಡ್ರು ಹೋಗಿ ಮಾತಾಡ್ಸೋಕ್ಕಲ್ಲ ಈ ಕಾಲದಲ್ಲಿ. ಒಬ್ಬ ಶಾಸಕರು ಹೋಗಿ ಒಂದು ಹೆಣ್ಮಗಿನ ಮಾತಾಡ್ಸ್ಬೇಕಾದ್ರೆ ಅದು ಸಾಮಾನ್ಯ ಮಾತಲ್ಲ. ಸುಮ್ಮನೆ ಯಾವ ವ್ಯಕ್ತಿನೂ ಯಾರ ಮನೆ ಹತ್ರಕ್ಕೂ ಬರೋಕ್ಕಾಗಲ್ಲ ಈ ಒಂದು ಸಮಾಜದಲ್ಲಿ. ಅಟ್ಲೀಸ್ಟ್ ಶಾಸಕರು ಇಡೀ ತಾಲೂಕು ಸಂಚಲನೆ ಮೂಡಿಸಿ, ತಾಲೂಕಿನಲ್ಲಿ ಹೆಣ್ಮಕ್ಳಿಗೆ ನನಗೇನೋ ಋಣ ತೀರಿಸಬೇಕು ಅನ್ನೋ ಭಾವನೆಯಲ್ಲಿ ಆ ಗ್ರಾಮ ಅಭಿವೃದ್ಧಿ ಜೊತೆಗೂ ಆ ಹೆಣ್ಮಕ್ಳಿಗೆ ಏನಾದರೂ ಒಂದು ಸಹಾಯ ಮಾಡಬೇಕು, ಗಿಫ್ಟ್ ಮಾಡಬೇಕು, ಮಕ್ಕಳನ್ನ ಅವ್ರ ಕಷ್ಟ ಸುಖ ಕೇಳಬೇಕು ಒಂದು ಗ್ರಾಮದ ಒಂದು ಹೆಜ್ಜೆ ಇಟ್ಟಿದ್ದೀರಲ್ಲ, ಆ ಹೆಜ್ಜೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗಿದೆ. ಶಾಸಕರಿಗೆ ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಆದಷ್ಟು ನಮ್ಮ ನಗರನ ಇನ್ನೂ ಬೆಳೆಸಬೇಕು ಮತ್ತು ಇನ್ನೂ ಒಳ್ಳೊಳ್ಳೆ ಕೆಲಸಗಳು ಮಾಡಿಕೊಡ್ಬೇಕು. ಇನ್ನೊಂದಷ್ಟು ಜನ ಅವ್ರನ್ನ ಪ್ರೀತಿಸೋಂಥ ಮನೋಭಾವನೆ ಅವ್ರಿಗೆ ಬರಲಿ ಅಂತ ನನ್ನಲ್ಲಿ ತುಂಬ ಆಸೆ. ರವಿಕುಮಾರ್ ಅಂದ್ಬಿಟ್ಟು ನಮ್ಮ ಲೋಹಿತ್ ನಗರ ಕಾಂಗ್ರೆಸ್ ಮುಖಂಡ.